ಮುದ್ದು ವಿದ್ಯಾರ್ಥಿಗಳೇ ನಾವು ಇವತ್ತು ಮತ್ತೊಂದು ಹೊಸ ಮೊಬೈಲ್ ಆ್ಯಪನ್ನು ಪರಿಚಯ ಮಾಡಿಕೊಳ್ಳೋಣ. ಈಗ ಮತ್ತೆ ನಾವು ಪ್ಲೇಸ್ಟೋರ್ಗೆ ಹೋಗಿ ಆ ಮೊಬೈಲ್ ಆ್ಯಪು ಯಾವುದು ಅನ್ನತಕ್ಕಂಥದ್ದನ್ನು ನೋಡೋಣ. ಇವತ್ತು ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ ಆ್ಯಪನ್ನು ಪರಿಚಯ ಮಾಡಿಕೊಳ್ಳೋಣ. ಇದರಲ್ಲಿ ಸುಮಾರು ಮೊಬೈಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಸಂಬಂಧಪಟ್ಟಂತೆ ಮೊಬೈಲ್ ಆ್ಯಪ್ಗಳಿವೆ. ಒಂದು ಅದರಲ್ಲಿ ಬಹಳ ನಾವು ಮಕ್ಕಳಿಗೆ ಯೂಸ್ ಆಗ್ಬೋದು ಅಂತಕ್ಕಂಥದ್ದನ್ನು ಗಮನಿಸಿದ್ರೆ ಇಲ್ಲಿ ಸ್ಕೂಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಅ ಫನ್ ಗೇಮ್ ಅಂತ ಆಟದೊಂದಿಗೆ ವಿಜ್ಞಾನದ ಪ್ರಯೋಗಗಳನ್ನು ಯಾವ ಥರ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಒಂದು ಮೊಬೈಲ್ ಆ್ಯಪನ್ನು ನಾನು ಇವತ್ತು ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಮೊಬೈಲ್ ಆ್ಯಪ್ನಲ್ಲಿ ಒಂದು ಡೌನ್ಲೋಡ್ ಮಾಡಿದ ಮೇಲೆ ಓಪನ್ ಅಂತ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಬಹುಶಃ ಕಾಂತು ಸ್ಕೋವ್ಯಾಲ್ ಎಕ್ಸ್ಪೆರಿಮೆಂಟ್ಸ್ ಅಂತೇಳಿ ಇಲ್ಲಿ ಮೊಬೈಲ್ ಆ್ಯಪ್ ಓಪನ್ ಇದಾದಮೇಲೆ ನಾವು ಸ್ವಲ್ಪ ಅದರಲ್ಲಿ ಗಮನಿಸಬೇಕಾಗಿದ್ದು ಏನಂದರೆ ಇದರಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮೊಬೈಲ್ ಆ್ಯಪ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಬೇಕಿಂಗ್ ಸೋಡಾ ವೋಲ್ಕ್ಯಾನ್ ಅಂತ ಕೃತಕವಾಗಿ ಜ್ವಾಲಾಮುಖಿಗಳನ್ನು ಮಾಡುವಂಥ ಪ್ರಯೋಗ. ಇದರಲ್ಲಿ ಸಾಕಷ್ಟು ಸುಮಾರು 14 ಎಕ್ಸ್ಪೆರಿಮೆಂಟ್ಸನ್ನು ನಾವು ಇದರಲ್ಲಿ ಗಮನಿಸ್ತೀವಿ. ಅದರಲ್ಲಿ ಒಂದು ಇವತ್ತು ಲೈಟ್ ಬಲ್ಬ್ ಯೂಸಿಂಗ್ ವಾಟರ್ ಸಾಲ್ಟ್, ಉಪ್ಪು ನೀರಿನಿಂದ ವಿದ್ಯುತ್, ಇನ್ವಿಸಿಬಲ್ ಇಂಕನ್ನು ಮಾಡುವಂಥದ್ದು, ಭಾಳ ಸರಳವಾದಂತಹ ಮತ್ತು ಎಸ್ಕೇಪಿಂಗ್ ವಾಟರ್ ಅಂತ, ಗ್ಲಾಸ್ ಆ್ಯಂಡ್ ಕ್ಯಾಂಡಲ್ ಎಕ್ಸ್ಪೆರಿಮೆಂಟ್ ಇದೆ, ಮಿಕ್ಸಿಂಗ್ ಆಯಿಲ್ ಅಂಡ್ ದ ವಾಟರ್, ಆಮೇಲೆ ಮ್ಯಾಜಿಕಲಿ ಬ್ಲೋ ಬಲೂನ್ಸ್ ಅಂತ, ಆಮೇಲೆ ಲೆಮನ್ ವಾಟರ್ ಬ್ಯಾಟ್ರಿ ಎಕ್ಸ್ಪೆರಿಮೆಂಟ್ ಅಂತಿದೆ. ಹೀಗೆ ಸುಮಾರು 10, 11, 12, 13, 14 ಪ್ರಯೋಗಗಳನ್ನು ನಾವು ಇವತ್ತು ಇಲ್ಲಿ ನೋಡ್ಬೋದು. ಒಂದು ಆರಂಭಿಕವಾಗಿರ್ತಕ್ಕಂಥ ಒಂದು ಕೃತಕವಾದಂಥ ಜ್ವಾಲಾಮುಖಿಯನ್ನು ಯಾವ ಥರ ಮಾಡ್ಬೋದು ಅಂತಕ್ಕಂಥದ್ದನ್ನು ಇದು ಆ್ಯಪ್ನ ವಿಶೇಷ ಏನಂತಂದರೆ ಇದು ಹೇಳ್ತಾ ಹೋಗುತ್ತೆ, ನಾವು ಮಾಡ್ತಾ ಹೋಗ್ಬೇಕಷ್ಟೇ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸರಿ, ಈಗ ಈ ಎಕ್ಸ್ಪೆರಿಮೆಂಟ್ ಪ್ರಾರಂಭಿಸಿ ಮಾಡೋಣವಾ? ಬೇಕಿಂಗ್ ಸೋಡಾ ವೋಲ್ಕ್ಯಾನು ಈ ಥರ ಎಕ್ಸ್ಪೆರಿಮೆಂಟ್ ಬೇಕಾದಂಥ ಮೆಟೀರಿಯಲ್ಗಳು ನೋಡಿ. ಒಂದು ಬಾಕ್ಸ್ ಬೇಕು, ಒಂದು ಬಾಕ್ಸ್ ಹಾಡ್ಕೊಡ್ತಾರೆ. ಅದು ಹೇಳ್ತಾ ಹೋಗುತ್ತೆ. ಟೇಕ್ ಪಾಕರ್ ಬಾಕ್ಸ್ ಅಂದಾಗ ಆ ಬಾಕ್ಸನ್ನು ತಂದು ನಾವು ಹೇಳ್ತಾ ಬರಬೇಕು. ಎಸ್, ಅದು ಬಾಟಲನ್ನು ಅಲ್ಲಿ ಎಲ್ಲಿ ಇಡಬೇಕಂತಕ್ಕಂಥ ಪ್ಲೇಸ್ಮೆಂಟ್ ಕೂಡ ತೋರಿಸುತ್ತೆ. ಎಸ್, ಅದರಲ್ಲಿ ಅದಕ್ಕೆ ಪೇಪರನ್ನು ಮುಚ್ಚಬೇಕು, ಈ ಥರ ಅದೆಲ್ಲ ಇನ್ಸ್ಟ್ರಕ್ಷನ್ಸನ್ನು ಮಾಡ್ತಾ ಹೋಗಬೇಕಾಗುತ್ತೆ. ನಾವು ಅದಕ್ಕೆ ಸರಿಯಾಗಿ ಇಟ್ಟಾಗ ಮಾತ್ರ ಅದು ಪೇಪರ್ ಟ್ಯಾಪ್ ಮಾಡುತ್ತಾ ಹೋಗುವಂಥದ್ದು. ಅದರ ಜೊತೆಯಾಗಿ ಅದು ಹೇಳಿದಂತೆ ನಾವು ಪ್ರಯೋಗನ ಮಾಡ್ತಾನೇ ಹೋಗಬೇಕು. ಇಲ್ಲಿ ಮಕ್ಕಳು ಆಡ್ತಾ ಕಲಿತಾರೆ ಅಂತಕ್ಕಂಥ ವಿಶೇಷ. ನೀವು ಕೂಡ ಮಾಡ್ಬೋದು ಮುದ್ದು ಮಕ್ಕಳು ಇದನ್ನು. ನೆಕ್ಸ್ಟು ಪೇಪರನ್ನು ಹಾಕಿ ಅಂಟಿಸಿದ ಮೇಲೆ ಎಸ್, ಇದು ಪೇಪರನ್ನು ಅದಕ್ಕೆ ನಾವು ಮುಚ್ಚಿದಾಗ ಅಂದರೆ ಅದನ್ನೊಂಥರ ಗುಡ್ಡದ ಆಕಾರದಲ್ಲಿ ಜ್ವಾಲಾಮುಖಿ ಉಕ್ಕುವಂಥ ದೊಡ್ಡ ಜ್ವಾಲಾಮುಖಿ ಕೇಂದ್ರಗಳಿರ್ತಾವಲ್ಲ, ಆ ಥರ ಅದಕ್ಕೆ ಮಾಡ್ಕೋಬೇಕು. ಈಗ ಆ ಬೇಕಿಂಗ್ ಸೋಡಾವನ್ನು ಅದಕ್ಕೆ ಹಾಕಬೇಕು. ನೋಡಿ, ಆಗ್ತಾ ಇದೆ ಅಲ್ವಾ? ಓಕೆ, ಈಗ ನೆಕ್ಸ್ಟ್ ವಿನೆಗರ್ ಸಾಲ್ ಅಂತಂದು ಅದರಲ್ಲಿ ಹಾಕಿದ ಮೇಲೆ ಇಲ್ಲಿ ಪ್ರಮಾಣ ಇಷ್ಟೇ ಅಂತಿಲ್ಲ, ನಮ್ಗೆ ಯಾವ ಥರ ಅದಕ್ಕೆ ಎಕ್ಸ್ಪೆರಿಮೆಂಟ್ ನೋಡಿ, ಈ ಥರ ಆದಂಥ ಕೃತಕವಾದಂಥ ಜ್ವಾಲಾಮುಖಿಗಳಾಗೋದನ್ನು ನಾವು ಭಾಳ ಸರಳವಾಗಿ ಮಕ್ಕಳು ತೋರಿಸ್ಬೋದು. ಕನ್ಕ್ಲೂಷನ್ ಏನಾಗುತ್ತೆ? In this experiment, we learned that a chemical reaction between vinegar and baking soda creates a gas called carbon dioxide. There is not enough space in the bottle for the gas to spread out, so causing an eruption. ಈ ಪ್ರಯೋಗದಲ್ಲಿ ನಾವು ಬಹಳ ಮುಖ್ಯವಾಗಿ ಬೇಕಿಂಗ್ ಸೋಡಾ ಮತ್ತು ವಿನೆಗರನ್ನು ಕುಡಿಸಿದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಆಗುತ್ತೆ. ಆ ಸ್ಪೇಸ್ನಲ್ಲಿ ಬಾಟಲ್ನಲ್ಲಿರ್ತಕ್ಕಂಥ ಸ್ಥಳಾವಕಾಶ ಕಡಿಮೆ ಇರೋದರಿಂದ ಅದು ಏನಾಗುತ್ತೆ, ಜ್ವಾಲಾಮುಖಿ ರೂಪದಲ್ಲಿ ಅದು ಬುರುಗಾಗಿ ಏನಾಗುತ್ತೆ, ಬಾಟ್ಲಿಂದ ಹೊರಗೆ ಬರುತ್ತೆ ಅಂತಕ್ಕಂಥದ್ದನ್ನು ಇದನ್ನು ನಾವು ಮನರಂಜನೆಯಾಗಿ ಮಾಡ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಸೈನ್ಸನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು ಅಂತಕ್ಕಂಥ ವಿಚಾರ. ಹೀಗೆ ಈಗ ಸಂಬಂಧಪಟ್ಟಂತೆ ಬಹಳಷ್ಟು ಇದರಲ್ಲಿ ಸುಮಾರು 14 ಆ್ಯಪ್ ಮೊಬೈಲ್ ಎಕ್ಸ್ಪೆರಿಮೆಂಟ್ಸ್ ಐಟಮ್ಸ್ಗಳಿದ್ದಾವೆ. ಇವೆಲ್ಲ ಪ್ರಯೋಗಗಳನ್ನು ನೀವು ರಜಾ ಅವಧಿ ಎಲ್ಲ ಮಾಡ್ತಿರಲ್ವಾ? ಓಕೆ, ಧನ್ಯವಾದಗಳು ತಮಗೆ. ಧನ್ಯವಾದಗಳು. ಥ್ಯಾಂಕ್ ಯು.